ಅಫಜಲ್ಪುರ ತಾಲೂಕು ವಕೀಲರ ಸಂಘಕ್ಕೆ ಅಧ್ಯಕ್ಷರಾಗಿ ಅರ್ಜುನ್ ಕೆರೂರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕು ನ್ಯಾಯಾಲಯ ಸಂಕೀರ್ಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಹುತೇಕ ವಕೀಲರ ಸಮ್ಮತಿ ಮೇರೆಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿರುವ ಮಾಹಿತಿಯನ್ನು ಚುನಾವಣಾ ಅಧಿಕಾರಿ CS ಹಿರೇಮಠ್ ಘೋಷಣೆ ಮಾಡಿದ್ದಾರೆ. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಅರ್ಜುನ್ ಕೆರೂರ್, ನನ್ನೆಲ್ಲ ಸಹಪಾಠಿಗಳು ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿದ್ದಾರೆ. ವಕೀಲರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವ ಪ್ರಯತ್ನ ಮಾಡುತ್ತೇನೆ. ನನ್ನ ಮೇಲೆ ಭರವಸೆ ನೆಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನನ್ನೆಲ್ಲ ವಕೀಲರ ಬಳಗಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ವಕೀಲರಾದ KG ಪೂಜಾರಿ, ವಸೀಂ ಜಾಗೀರ್ದಾರ್, ನಾಗೇಶ್ ಕೊಳ್ಳಿ, SG ಹುಲ್ಲೂರ್, ಮಂಜುನಾಥ್ ಕೊಳ್ಳಿ, ದಾನಮ್ ಗುಡಿ, ST ರಾಠೋಡ್, SJ ಗುತ್ತೇದಾರ್, ರಾಜೇಂದ್ರ ಸರ್ದಾರ್, MK ಪಟೇಲ್, ಅನಿತಾ ದೊಡ್ಡಮನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಧಿಕಾರ ಅವಧಿಯನ್ನ ಮುಗಿದಿದ್ದು, ಅದರಂತೆ ಈಗೇನದ ಮುಂದಿನ ಒಂದು ಅವಧಿಗಾಗಿ ನಮ್ಮ ಅರ್ಜುನ್ ಕೆರೂರ್ ಅವರು ಇವತ್ತಿನ ದಿವಸ ನಾಮಿನೇಷನ್ ಹಾಕೋದಿತ್ತು. ಇವತ್ತಿನ ದಿವಸ ಅವರು ನಾಮಿನೇಷನ್ ಹಾಕಿದ್ದರಿಂದ ಅವರು ಏನಪ್ಪ ಅಂತಂದ್ರೆ ಅವರ ನಾಮಿನೇಷನ್ ಅವರು ಸ್ವೀಕೃತ ಆಗಿದ್ದು, ಜೊತೆಗೆ ಇನ್ನೊಬ್ಬರು ಹಾಕಿದ್ರು ಅದು ತಿರಸ್ಕೃತವಾಗಿದ್ದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ಚುನಾವಣಾ ಅಧಿಕಾರಿಗಳು ಅವರಿಗೆ ಒಂದು ಅಧಿಕಾರ ಪತ್ರವನ್ನು, ಅಧ್ಯಕ್ಷರ ಸ್ಥಾನವನ್ನು ನೀಡಿದ್ದಾರೆ. ಆ ಪ್ರಕಾರವಾಗಿ ನಾವೆಲ್ಲರೂ ವಕೀಲರು ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಯಾವುದೇ ವೈಮನಸ್ಸು ಇಲ್ಲಾರ್ದು ಏನಪ್ಪ ಅಂತಂದ್ರೆ ಅವರಿಗೆ ನಾವು ಅವರ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ನಮಗೆಲ್ಲರಿಗೂ ಏನದ ನಮ್ಮ ವಕೀಲರ ಸಂಘಕ್ಕೆ ತುಂಬ ಆನಂದವಾಗಿದೆ. ಅದು ಖುಷಿಯನ್ನು ತಂದಿದೆ. ಇಲ್ಲೆಲ್ಲ ವಕೀಲರು ಏನಪ್ಪ ಅಂತಂದ್ರೆ ಸಣ್ಣ ಬಾರದ ನಮ್ಮ ನಾಗೇಶ್ ಪಳಿಯವರು ಹೇಳಿದಾಗೆ ಇದೊಂದು ಸಣ್ಣ ಬಾರ ಆಗಿದ್ದರಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕಾಗಿದೆ. ಮತ್ತು ನಾವೇನಪ್ಪ ಎಲ್ಲರೂ ಕೂಡ್ಕೊಂಡು ಏನಪ್ಪ ಅಂತಂದ್ರೆ ಬಾರ ಮತ್ತು ಬೆಂಚ್ ಒಂದಾಗಿರ್ತಕ್ಕಂಥ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಮೊದಲು ಮಹತ್ವಪೂರ್ಣವಾಗಿದ್ದು ನಾವು ಬಾರ ಬೆಂಚ್ ಒಂದಿದ್ದಾಗ ಏನಪ್ಪ ಅಂತಂದ್ರೆ ನಾವು ಸಮಾಜದಲ್ಲಿ ಒಳ್ಳೆಯ ಒಂದು ನ್ಯಾಯವನ್ನು ಕೊಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಅದಕ್ಕೆ ಸಹಕಾರ ನೀಡತಕ್ಕಂಥ ಕೆಲಸ ನಮ್ಮ ಅಧ್ಯಕ್ಷರ ಮುಖಾಂತರ ನಾವೆಲ್ಲರೂ ಅವರಿಗೆ ಸಹಕಾರ ಮಾಡ್ತೀವಿ. ಅವರು ಅಧ್ಯಕ್ಷರ ಆ ಕೆಲಸವನ್ನು ಮಾಡಬೇಕು. ಬಾರ ಬೆಂಚದ ಒಂದು ಸಂಬಂಧವನ್ನು, ಒಳ್ಳೆಯ ಸಂಬಂಧವನ್ನು ಕಾಯ್ದುಕೊಂಡು ಹೋಗಲಿಕ್ಕೆ ಮೊದಲನೇದಾಗಿ ನಾವು ಅವರಿಗೆ ಕಿವಿಮಾತು ಹೇಳ್ತಾ ಇದ್ದೀನಿ. ಅದು ಏನೇ ನಮ್ಮ ವಕೀಲರ ಕುಂದುಕೊರತೆಗಳನ್ನು ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಅದ. ಅದಕ್ಕಾಗಿ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ವಕೀಲರು ಒಗ್ಗಟ್ಟಿನಿಂದ ಹೋಗೋದು ಬಹಳ ಮಹತ್ವಪೂರ್ಣ ಅದ. ಇಲ್ಲಿ ಸಣ್ಣ ಬಾರದ ಈ ಮತ್ತೊಂದು ಯಾರೂ ಇಲ್ಲಿ ವೈಮನಸ್ಸ ಮಾಡಿಕೊಳ್ಳಾರ್ದೆ ನಾವೆಲ್ಲರೂ ಒಂದಾಗಿದ್ದೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಇದಕ್ಕೆಲ್ಲರೂ ಏನಪ್ಪ ಅಂತಂದ್ರೆ ನಾವು ಒಗ್ಗಟ್ಟಿನಿಂದ ಹೋಗ್ತೀವಿ. ಈ ಒಂದು ಒಗ್ಗಟ್ಟನ್ನು ಕೈಕೊಂಡು ಹೋಗಲಿಕ್ಕೆ ನಮ್ಮ ಎಲ್ಲ ವಕೀಲರು ಸಿದ್ಧರಿದ್ದಾರೆ ಅಂತಕ್ಕಂಥದ್ದು ಇವತ್ತಿನ ದಿವಸ ತಿಳಿದು ಬರ್ತಾ ಇದೆ. ಆದರೂ ಕೆಲವು ಮಂದಿ ಇವತ್ತಿನ ದಿವಸ ಕೆಲವು ಮಂದಿ ಗೈರ್ಹಾಜರಿದ್ದಾರೆ. ಅವರು ಎಲ್ಲರೂ ಕೂಡಿ ಸಹಕಾರದಿಂದ ಹೋಗ್ತೀವಿ, ಒಂದು ಒಗ್ಗಟ್ಟನ್ನು ಕೈಕೊಂಡು ಹೋಗ್ತೀವಿ. ನಮ್ಮ ವಕೀಲರ ಸಂಘದ್ದು ಮತ್ತು ನಮ್ಮ ವಕೀಲರ ಒಂದು ಗೌರವವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ. ಆ ಪ್ರಕಾರವಾಗಿ ನಮ್ಮ ಅಧ್ಯಕ್ಷರು ಅದಕ್ಕೆ ಎಲ್ಲ ನಿಭಾಯಿಸ್ತಕ್ಕಂಥದ್ದು. ಮತ್ತು ಇನ್ನೂ ಏನಪ್ಪ ಅಂತಂದ್ರೆ ನಮ್ಮ ಈಗಾಗಲೇ ನಾವು ಈ ಬಾಡಿಗೆ ಇದರೊಳಗೆ ಏನಪ್ಪ ಅಂತ ನಮ್ಮ ನ್ಯಾಯಾಲಯ ಇದೆ. ಈ ನ್ಯಾಯಾಲಯವನ್ನು ಹೊಸ ನ್ಯಾಯಾಲಯ ಸಂಕೀರ್ಣ ಆಗಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ. ಅದರ ಜೊತೆಗೆ ಏನಪ್ಪ ಅಂದ್ರೆ ಈಗಾಗಲೇ ಸಣ್ಣ ನೀರಾವರಿ ನಿಗಮದಲ್ಲಿ ಒಂದು ಜಾಗ ಸರ್ಕಾರ ಅದ್ರ ಬಗ್ಗೆ ಅದಕ್ಕೆ ತಯಾರು ಮಾಡಿ ಕೊಟ್ಟಿದ್ದಾರೆ ಅವರೆಲ್ಲ. ಅದಕ್ಕಾಗಿ ಅದು ಅಪ್ರೂವಲ್ ಆಗಿ ಬರೋದದ. ಬಂದ ಕೂಡಲೇ ಏನಪ್ಪ ಅಂತಂದ್ರೆ ಈ ಕಟ್ಟಡವನ್ನು ಪ್ರಾರಂಭ ಮಾಡಬೇಕು. ಆ ದಿಶೆಯಲ್ಲಿ ಸಾಕಷ್ಟು ಪ್ರಯತ್ನ ಅಧ್ಯಕ್ಷರು ಮಾಡಬೇಕು ಅಂತ ತಿಳ್ಕೊಂಡು ಅವರಿಗೆ ನಾವೆಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ. ಅದೇ ರೀತಿಯಾಗಿ ನಮಗೇನಪ್ಪ ಅಂತಂದ್ರೆ ವಕೀಲರ ಭವನ ದೊಡ್ಡದಾಗಬೇಕಾಗಿದೆ. ಅದಕ್ಕೂ ಅವರು ಪ್ರಯತ್ನ ಮಾಡಬೇಕು. ಮತ್ತೆಲ್ಲ ನಮ್ಮ ಶಾಸಕರ ಕಡೆಯಿಂದ ಕೂಡ ಅನುದಾನವನ್ನು ತರ್ತಕ್ಕಂಥ ಕೆಲಸ ಅವ್ರದ್ದು. ಶಾಸಕರ ಮನವೊಲಿಸಿ ಏನಪ್ಪ ಅಂದ್ರೆ ಈ ಸಂಘವನ್ನು ಅತಿ ಒಳ್ಳೆಯ ಸುಭದ್ರವಾಗಿ ಇಟ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಅಧ್ಯಕ್ಷರದ. ಅದಕ್ಕಾಗಿ ಇವತ್ತಿನ ದಿವಸ ಈ ಒಂದು ನಮ್ಮ ಅರ್ಜುನ್ ಕೆರೂರ್ ಅವರು ನಮ್ಮ ವಕೀಲರ ಮಿತ್ರ ಸೋದರರಾಗಿದ್ದರಿಂದ ಅವರು ಆಯ್ಕೆಯಾಗಿದ್ದು ಮತ್ತು ಇವತ್ತಿನ ದಿವಸ ಅವರು ಅಧ್ಯಕ್ಷ ಆಗಿದ್ದು ನಮ್ಮೆಲ್ಲರಿಗೂ ಖುಷಿಯನ್ನು ತಂದಿದೆ. ಅದಕ್ಕೆ ಅವ್ರಿಗೇನಪ್ಪ ಅಂತಂದ್ರೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನಗೆ ಮಾತನಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ 2026-28ನೇ ಸಾಲಿನ ಅಫಜಲ್ಪುರ ತಾಲೂಕು ವಕೀಲರ ಸಂಘದ ಚುನಾವಣೆ ನಿಮಿತ್ತವಾಗಿ ಇವತ್ತು ಚುನಾವಣೆಗೆ ಒಂದು ಅರ್ಜಿಯನ್ನು ಅಧ್ಯಕ್ಷ ಪೋಸ್ಟಿಗೆ ಏನಪ್ಪ ಅಂದ್ರೆ ಅರ್ಜುನ್ ಕೆರೂರ್ ಅವರು ಅರ್ಜಿ ಸಲ್ಲಿಸಿದರು. ಇವತ್ತು ಅವರ ಎದುರಾಳಿಯಾಗಿರ್ತಕ್ಕಂಥವ್ರದ್ದು ಒಂದು ಅರ್ಜಿಯನ್ನು ತಿರಸ್ಕಾರ ಆಗಿರುವುದರಿಂದ ಇವತ್ತು ಅವರನ್ನು ಅವಿರೋಧವಾಗಿ ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ನೂತನವಾಗಿ ಅಧ್ಯಕ್ಷರಾಗಿ ಅರ್ಜುನ್ ಕೆರೂರ್ ಅವರು ಏನು ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲ ವಕೀಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಇಲ್ಲಿ ಒಂದು ಚಿಕ್ಕ ಬಾರ್ ಇರುವುದರಿಂದ ಅಫಜಲ್ಪುರದಲ್ಲಿ ಕೆಲವೇ ಜನ ವಕೀಲರಿರುವುದರಿಂದ ಯಾರೂ ವೈಮನಸ್ಸುಗಳನ್ನು ಮಾಡಿಕೊಳ್ಳಬಾರ್ದು. ಎಲ್ಲರೂ ಅಧ್ಯಕ್ಷರೇ ಅಂತಕ್ಕಂಥ ರೀತಿಯಲ್ಲಿ ಈ ಬಾರನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು. ಮತ್ತು ಯಾವುದೇ ರೀತಿಯಾಗಿ ವಕೀಲರಿಗೆ ಒಂದು ಕಪ್ಪು ಚುಕ್ಕೆ ಮತ್ತು ನಮ್ಮ ನ್ಯಾಯಾಲಯಕ್ಕೆ ಕಪ್ಪು ಚುಕ್ಕೆ ಬರದ ರೀತಿಯಲ್ಲಿ ಎಲ್ಲರನ್ನೂ ಸರ್ವಾಂಗಣದಿಂದ ಒಂದು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗಿ ನಮ್ಮ ವಕೀಲರ ಸಂಘ ಮತ್ತು ಕೋರ್ಟ್
ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದು, ನ್ಯಾಯವನ್ನು ದೊರಕಿಸ್ತಕ್ಕಂಥದ್ದು ಅಫ್ಜಲ್ಪುರ ತಾಲೂಕು ಮಟ್ಟದಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಒಂದು ಕಿವಿ ಮಾತು ಹೇಳೋದ್ರ ಮುಖಾಂತರ ಇನ್ನೊಮ್ಮೆ ನೂತನವಾಗಿ ಆಯ್ಕೆ ಆಗೋದಕ್ಕೆ ಅವರಿಗೆ ಶುಭವನ್ನು ಕೋರುತ್ತೇನೆ. ಈಗ ನಾಗೇಶ್ ಕೋಳಿ ಅವರು ಹೇಳಿದಂತೆ ಎಲ್ಲರ ಅಭಿಪ್ರಾಯದೊಂದಿಗೆ ಈ ಕೋರ್ಟ್ನಲ್ಲಿ ಕೋರ್ಟ್ ಕಟ್ಟಡ ಸಲುವಾಗಿ ಪ್ರಯತ್ನವನ್ನು ಪಡುತ್ತೇವೆ ಎಲ್ಲರೂ.